ಇಂಟರ್ನ್ಯಾಷನಲ್ ವೀಲ್ ಚೇರ್ ಡೇ ಅಂತ. ಹೋಗೋಣ ಅವ್ರ ಜೊತೆ ನಾವು. ಓಕೆ, ಚಲೋ, ಲೆಟ್ಸ್ ಗೋ. ಹಾಯ್ ಮೇಡಮ್. ಪಾರ್ಕ್ಗಳಲ್ಲಿ, ಪಬ್ಲಿಕ್ ಟಾಯ್ಲೆಟ್ಗಳಲ್ಲಿ, ಬಸ್ಗಳಲ್ಲಿ ನಮ್ಮ ವೀಲ್ ಚೇರ್ ಎಲ್ಲಿವರೆಗೂ ಹೋಗ್ತಾ ಇದೆ. ವೀಲ್ ಚೇರಲ್ಲಿ ಪ್ರಾಬ್ಲಮ್ ಏನಂತ ನಮಗೆ ಗೊತ್ತಿರುತ್ತೆ. ಇಂಟರ್ನ್ಯಾಷನಲ್ ವೀಲ್ ಚೇರ್ ಡೇನ ಡಿಫ್ರೆಂಟ್ ಆಗಿ ನಾವು ತೋರಿಸಿದ್ದೀವಿ. ಸೈಲೆಂಟ್ ಆಗಿ ಮಾಡಿ ಇವತ್ತು ಒಂದು ನಾವೆಲ್ಲರೂ ಇದ್ದೀವಿ ಅಂತ. ಇವತ್ತು ನಿಜವಾಗ್ಲೂ ಇನ್ನೂ ಪ್ರೆಷರ್ ಮಾಡಿದ್ರೆ ಈ ಜಾಗ ಸಾಕಾಗ್ತಿಲ್ಲ. ಅಷ್ಟು ಜನ ವೀಲ್ ಚೇರ್ ಯೂಸರ್ ಇದ್ದೀವಿ. ವೀಲ್ ಚೇರ್ ನಮಗೆ ಒಂಥರ ರಥ ಇದ್ದಂಗೆ, ಅವೇ ನಮಗೆ ಕಾಲಿದ್ದಂಗೆ. ಬೆಂಗಳೂರು ಸಿಟಿ ಬಸ್ಸಲ್ಲಿ ನಮ್ಮ ಹತ್ತಕ್ಕೆ ನಮ್ಗೆ ಅವಕಾಶ ಇಲ್ಲ. ಟಾಯ್ಲೆಟಲ್ಲಿ ಹೋಗಿ ಬರೋಕ್ಕೆ ಇಲ್ಲ. ರ್ಯಾಂಪ್ ಇದ್ದರೆ ವೀಲ್ ಚೇರ್ ಇರಲ್ಲ, ವೀಲ್ ಚೇರ್ ಇದ್ದರೆ ರ್ಯಾಂಪ್ ಇರಲ್ಲ. ಅದೇ ಪ್ಲೇಸಲ್ಲಿ ಪಬ್ಲಿಕ್ ಫುಡ್ ಫಾರಮ್ ಮೇಲೆ ಇದು ಹಾಕಿರ್ತೀವಿ. ಬಟ್ ಯಾಕೆ ಈ ಪಬ್ಲಿಕ್ ಫುಡ್ ಫಾರಮ್ನ ರೆಡಿ ಮಾಡ್ತಾರೆ? ನಮ್ಮ ವೀಲ್ ಚೇರ್ ಪರ್ಸನ್ ಹೋಗೋದೇ ಇಲ್ಲ. ಮುಖ್ಯವಾಗಿ ಅದರಲ್ಲಿ ಲೈಟ್ ಸ್ತಂಭಗಳಿರುತ್ತೆ, ಮರಗಳಿರುತ್ತೆ. ನಮ್ಮ ವೀಲ್ ಚೇರ್ ಹೋಗೋಕ್ಕಾಗಲ್ಲ. ಸೆಲೆಬ್ರೇಷನ್ನ ಡಿಫ್ರೆಂಟ್ ಆಗಿ ನಾವು ಯಾವುದೇ ಸ್ಲೋಗನ್ ಹೋಗಿಲ್ಲ, ಸರ್ಕಾರಕ್ಕೆ ಧಿಕ್ಕಾರಗಳು ಹೋಗಿಲ್ಲ. ಯಾಕೆ ಅಂತ ಹೇಳಿದರೆ ವೇಸ್ಟ್, ಅದು ಮಾಡಿದ್ರೂ ವೇಸ್ಟ್, ನಮ್ಮ ಎನರ್ಜಿ ವೇಸ್ಟ್. ನಾವು ತುಂಬ ಹ್ಯಾಪಿಯಾಗಿ ಇವತ್ತು ಸೆಲೆಬ್ರೇಷನ್ ಮಾಡ್ತಾ ಇದ್ವಿ. ಇದೆಲ್ಲ ಅವ್ರಿಗೆ ಸೈಲೆಂಟಾಗಿ ಅರ್ಥ ಆಗಿಬಿಟ್ಟು ನೆಕ್ಸ್ಟ್ ಮಾಡುವಾಗ ಇದನ್ನು ಕ್ಲಿಯರಾಗಿ ಮಾಡಬೇಕಂತ ನಮ್ಮ ಡಿಮ್ಯಾಂಡ್ನ ಇಡ್ತಾ ಇದ್ದೀವಿ. ಥ್ಯಾಂಕ್ ಯು. ನನ್ನ ಹೆಸರು ಕಿರಣ್ ನಾಯಕ್, ಕರ್ನಾಟಕ ವಿಕಲಚೇತನ ಸಂಸ್ಥೆಯ ಸೆಕ್ರೆಟರಿ ಆಗಿದೆ. ಆಲ್ಮೋಸ್ಟ್ ಆಲ್ ಒಂದು 20% ಡಿಸೇಬಲ್ಸ್ ಇದ್ದಾರೆ. ಸೊ ಅವರಿಗೆ ನಮಗೆ ಅನುಕೂಲ ಆಗೋ ಥರ ಒಂದು ಫೆಸಿಲಿಟೀಸ್ ಮಾಡಿಸ್ಕೊಡಿ ಅಂತ ಗೌರ್ಮೆಂಟ್ ಅವ್ರಿಗೆ ಕೇಳ್ತಾ ಇದ್ದೀನಿ. ರ್ಯಾಂಪ್ ಹಾಕ್ಸಿ. ಸೊ ನಮ್ಗೆ ಎಲ್ಲೂ ಹೋಗೋಕ್ಕಾಗಲ್ಲ. ನಮಗೂ ಆಸೆ ಇರುತ್ತೆ, ಎಲ್ಲಿಗೂ ನಮಗೂ ಆಸೆ ಇರುತ್ತೆ. ನಾವು ಎಲ್ಲ ಥರ ಇರಬೇಕು. ನಾವು ಒಂದು ಮೆಟ್ಲು ಹತ್ತಬೇಕಂದ್ರೆ ಕಷ್ಟ ಆಗುತ್ತೆ ನಮಗೆ. ಸೊ ಅವ್ರು ಒಂದು ಮೆಟ್ಲು ಒಂದು ಫ್ಲೋರಲ್ಲಿ ಇದ್ದಾರೆ ಅಂತಂದಮೇಲೆ ನಾವು ಅವ್ರ ಹತ್ರ ಹೋಗಿ ಮಾತಾಡಬೇಕು, ಅವ್ರು ನಮ್ಮ ಹತ್ರ ಬರ್ಕೊಂಡು ಅಂತ ಒಂದು ಆಸೆ ಇರುತ್ತೆ. ಸೊ ಅದಕ್ಕಾಗಿ ಎಲ್ಲ ಕಡೆಗೆ ಒಂದು ರ್ಯಾಂಪ್ ವ್ಯವಸ್ಥೆ ಮಾಡಿಕೊಡಿ ಅಂತ ನಾವು ರಿಕ್ವೆಸ್ಟ್ ಮಾಡ್ತೀವಿ. ತುಂಬ ಚಾಲೆಂಜಸ್ ಫೇಸ್ ಮಾಡಿದ್ದೀವಿ ಮೇಡಮ್. ಕೆಲವೊಂದು ಟೈಮಲ್ಲಿ ಅವಮಾನವೂ ಆಗಿದೆ, ಕಣ್ಣಲ್ಲಿ ನೀರು ಬಂದಿದೆ. ಯಾಕಂದರೆ ನಮ್ಗೆ ಅಲ್ಲಿ ಎಷ್ಟೋ ಜನ ಹೆಲ್ಪ್ ಮಾಡೋದಿಲ್ಲ. ನಮಗೆ ಮೇಲೆ ಎತ್ಕೊಂಡು ಹೋಗ್ಬೇಕಂದ್ರೆ ಯಾರಪ್ಪ ಎತ್ಕೊಂಡು ಹೋಗ್ತಾರೆ ಅಂತ ಹೇಳ್ತಾರೆ. ಸೊ ಆ ಥರ ಅನುಭವ ಆಗಿದೆ. ಸೊ ನಮಗೊಂದು ವೀಲ್ ಚೇರ್ ಒಂದು ಫೆಸಿಲಿಟೀಸ್ ಮಾಡಿಕೊಟ್ರೆ, ವೀಲ್ ಚೇರ್ ಅವೈಲೇಬಲ್ ಮಾಡಿದರೆ ಅನುಕೂಲ ಆಗುತ್ತೆ ಅಂತ. Event is about accessibility in Bangalore, creating more accessible places like having ramps installed wherever needed, making footpaths and other public places accessible. I'm so happy to be here today because ಇದು ನಮ್ಮ ದಿವಸ ಇದು. And at the same time, International Wheelchair Day, we are not celebrating for one day. Each and every second of our life we are cherishing on this charity. So it is our fundamental duty, it is our basic responsibility to make awareness to the public or the government or whatever they want, what best accessibility means. That's the way we have to be here. We are all together make a difference. Thank you so much. God bless you all. All the best.